ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಕೆಸೆಟ್ 2024 ಅಂದರೆ 23ರಲ್ಲಿ ಎಕ್ಸಾಮ್ ಆಗಿತ್ತು. 24 ಫಿಸಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಸ್ಟ್ ಟೈಮ್ ಕರೆದಿದ್ರು. ಅದು ಯಾವ ಥರ ಇದೆ, ಹೇಗಿದೆ, ಅದರದೊಂದು ಕ್ಲಿಪ್ ಕೂಡ ಇದೆ ನನ್ನ ಹತ್ರ. ಯಾವ ಥರ ಸೆಟಪ್ ಇದೆ ಅಂತ ತೋರಿಸ್ತೀನಿ. ಮತ್ತು 2024 ಅಂದರೆ 2023ರಲ್ಲಿ ಎಕ್ಸಾಮ್ ಆಗಿತ್ತು. 24ಕ್ಕೆ ನಮಗೆ ಕೊಟ್ಟ ಸರ್ಟಿಫಿಕೇಟಲ್ಲಿ ಏನೇನಿದೆ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ, ನಮ್ಮ ಹೆಮ್ಮೆ. ಇಲ್ಲಿ ನೋಡ್ಬೋದು, ಮೊದಲು ಈ ಥರ ಕೆ ಎ ಅವ್ರದ್ದು ಆಫೀಸ್ ನಾವು ಎಂಟರ್ ಆದ ತಕ್ಷಣ ಈ ಥರ ಒಂದು ಸ್ಪೇಸಲ್ಲಿ ಕಾಂಪೌಂಡಲ್ಲಿ ಚೇರ್ಸ್ ಲೈನ್ ವೈಸ್ ಹಾಕಿ ಕೂರಿಸಿದ್ರು. ಆಮೇಲೆ 1ರಿಂದ 25 ರ್ಯಾಂಕ್, ಆಮೇಲೆ 25ರಿಂದ 50. ಈ ಥರ 25 ಜನಕ್ಕೆ ಒಂದು ಸಾತಿಗೆ ಕರಿತಿದ್ರು. ಈ ಥರ ಒಂದು ಗೇಟಿಂದ ನಾವು ಆಚೆ ಬಂದ ತಕ್ಷಣ ಈ ಹಾಲಲ್ಲಿ ಎಂಟರ್ ಆಗಬೇಕು. ಇಲ್ಲಿ ನಿಮ್ಮದು ವೆರಿಫೈಯರ್ಸ್, ವೆರಿಫಿಕೇಷನ್ ಮಾಡೋರು ಕೂತಿದ್ರು. ಇಲ್ಲಿ ನಿಮಗೆ ಒಂದು 10 ಕೌಂಟ್ರಲ್ಲಿ ವೆರಿಫಿಕೇಷನ್ ಆಗುತ್ತೆ. ಈ ಥರ ಲೈನ್ಗೆ ನಿಮಗೆ ಕೂರಿಸಿರ್ತಾರೆ ಚೇರ್ ಹಾಕ್ಬಿಟ್ಟು. ಅದು ಮುಗಿಸ್ಕೊಂಡು ಇಲ್ಲಿ ಬಂದರೆ ನಿಮಗೊಂದು ರಿಸಿಪ್ಟ್ ಕೊಟ್ಟಿರ್ತಾರೆ ಇಲ್ಲಿ. ಅದಾದಮೇಲೆ ಆ ರಿಸಿಪ್ಟ್ ತೊಗೊಂಡು ಇಲ್ಲಿ ಬಂದಮೇಲೆ ನೀವು ಆ ರಿಸಿಪ್ಟ್ ಮೇಲೆ ರಿಸೀವ್ಡ್ ಅಂಥೇಳಿ ನಿಮ್ಮ ಸಿಗ್ನೇಚರು ಪ್ಲಸ್ ಡೇಟು 2 ಹಾಕಿದ ತಕ್ಷಣ ಇಲ್ಲಿ ಒಳಗಡೆ ಹಾಲಲ್ಲಿ ನಿಮಗೆ ಎಂಟ್ರ್ ಆಗೋ ಅವಕಾಶ ಇರುತ್ತೆ. ಆನಂತರ ಇಲ್ಲಿ ನಿಮಗೆ ಒಬ್ಬರು ವೆರಿಫೈಯರು ಮತ್ತು ಇಲ್ಲೆಲ್ಲ ನಿಮ್ಮ ಸರ್ಟಿಫಿಕೇಟ್ಸ್ ಇರುತ್ತೆ. ಆಲ್ರೆಡಿ ಎಲ್ಲ ಯಾರ್ಯಾರು ಕ್ಲಿಯರ್ ಆಗಿದೆ ಎಲ್ಲರದ್ದು ಸರ್ಟಿಫಿಕೇಟ್ಸ್ ರೆಡಿ ಇರುತ್ತೆ ಅವ್ರ ಹತ್ರ. ಇಲ್ಲೇನಿಲ್ಲ, ನಿಮ್ಮದು ಫಾರ್ಮಾಲಿಟೀಸ್ಗೋಸ್ಕರ ನಿಮ್ಗೆ ಅಷ್ಟು ಸರ್ಟಿಫಿಕೇಟ್ ಚೆಕ್ ಮಾಡ್ತಾರೆ ಒಂದು ಸತಿ, RD ನಂಬರ್ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಅದು ಬಿಟ್ಟರೆ ಎಲ್ಲ ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅಂದರೆ ಯಾರ್ಯಾರ್ದು ಲಿಸ್ಟಲ್ಲಿ ಹೆಸರಿತ್ತು ಅವ್ರದ್ದೆಲ್ಲ ಆಲ್ರೆಡಿ ಸರ್ಟಿಫಿಕೇಟ್ ಇತ್ತು. ಅದಾದ ತಕ್ಷಣ ಇಲ್ಲಿಗೆ ಬಂದಮೇಲೆ ಆ ಸ್ಲಿಪ್ ಏನು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟರೆ ನಿಮ್ಮದು ಸರ್ಟಿಫಿಕೇಟ್ ತಗೋತಾರೆ. ಅದು ಈ ರೂಮಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಅದು ತೋರಿಸ್ತೀನಿ ಈ ವಿಡಿಯೋ ಕೊನೆಯಲ್ಲಿ. ಸರ್ಟಿಫಿಕೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, ಸುತ್ತ ಬಾರ್ಡ್ರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ. ಇಲ್ಲಿ ನೋಡೋದಾದರೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ವ್ಯಾಲಿಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಓನ್ಲಿ. ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಎಕ್ಸಾಮ್ ಇರುತ್ತೆ. ಇಲ್ಲಿ ನಿಮ್ಮದು ಸರ್ಟಿಫಿಕೇಟ್ ನಂಬರ್ ಬರುತ್ತೆ, XYZ ನಂಬರ್ಸ್ ಇರುತ್ತೆ. ಆನಂತರ ನಿಮ್ದೇನು QR ಇರುತ್ತೆ, ಇದು ವೆರಿಫೈ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟ್ನ ವೆರಿಫೈ ಮಾಡ್ಬೋದು. ಇಲ್ಲಿ ನಿಮ್ಮದು ಕೆಸೆಟ್ ಅಪ್ಲಿಕೇಶನ್ ನಂಬರ್ನ ಹಾಕಿರ್ತಾರೆ. ಆನಂತರ ಕೆಸೆಟ್ ರೆಫರೆನ್ಸ್ ನಂಬರ್ ಕೂಡ ಹಾಕಿರ್ತಾರೆ. ಇಲ್ಲಿ ನಿಮ್ಮದೊಂದು ಫೋಟೋ ಇರುತ್ತೆ, ನೀವು ಯಾವುದು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿದ್ದೀರಾ ಅದು ಇಲ್ಲೇ ಇರುತ್ತೆ. ಆನಂತರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮ್ಮದು ನೇಮ್ ಇರುತ್ತೆ, ನೀವು ಸರ್ಟಿಫೈಡ್ ದಟ್ ಮಿಸ್ಟರ್ ಆರ್ ಮಿಸಸ್. ನೀವು ಯಾವುದು ನಿಮ್ಮ ಹೆಸರು ಹಾಕಿರ್ತೀರ ಅದು ಇಲ್ಲಿ ಸನ್ ಆರ್ ಡಾಟರ್ ಆಫ್ ನಿಮ್ಮ ತಂದೆ ಹೆಸರು ಇರುತ್ತೆ, ಫಾದರ್ ನೇಮು. ಇಲ್ಲಿ ಕೆಳಗಡೆ ಆ್ಯಂಡ್ ನಿಮ್ಮ ಮದರ್ ನೇಮ್ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹ್ಯಾಸ್ ಕ್ವಾಲಿಫೈಡ್ ಕೆಸೆಟ್ ಫಾರ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹೆಲ್ಡ್ ಆನ್. ಎಕ್ಸಾಮ್ ಡೇಟ್, ಯಾವ ದಿನ ಎಕ್ಸಾಮ್ ಬರೆದಿರ್ತೀವಿ ಆ ಎಕ್ಸಾಮ್ ಡೇಟ್ ಇರುತ್ತೆ. ಇನ್ ದ ಸಬ್ಜೆಕ್ಟ್ ಆಫ್ ಯಾವ ಸಬ್ಜೆಕ್ಟಲ್ಲಿ ಬರೆದಿರ್ತೀರಿ ಆ ಸಬ್ಜೆಕ್ಟ್ ಮೆನ್ಷನ್ ಮಾಡಿರ್ತಾರೆ. ಅದು ಬಿಟ್ಟರೆ ನಾನು ಆಲ್ರೆಡಿ ಹೋದ ವಿಡಿಯೋ ಅಂದರೆ ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನಿರುತ್ತೆ ಅಂತೇಳಿ. ಇಲ್ಲಿ ನಿಮಗೆ ಯಾರ್ಯಾರು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ MSc ಅವ್ರಿಗೆ ಇವಾಗಲಿಂದನೇ ಎಲಿಜಿಬಿಲಿಟಿ ಸಿಗುತ್ತೆ. ಯಾರ್ಯಾರು ಇನ್ನೂ MSc ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ ಅಂದರೆ ಅಪಿಯರಿಂಗ್ ಯಾರಿರ್ತಾರೆ ಅವರಿಗೆ ಈ ಡೇಟು, ಈ ಡೇಟು 2 ವರ್ಷ ಇರುತ್ತೆ. 2 ವರ್ಷ ಅಂದರೆ ಈ ಡೇಟ್ ಇಂಪಾರ್ಟೆಂಟ್. ಈ ಡೇಟ್ ಒಳಗಡೆ ನೀವು ನಿಮ್ಮದು ರಿಸಲ್ಟನ್ನ ಪಡ್ಕೋಬೇಕಾಗಿರುತ್ತೆ. ರಿಸಲ್ಟ್ ಪಡ್ಕೊಂಡ್ಮೇಲೆ ಇದು ವ್ಯಾಲಿಡ್ ಆಗಿರುತ್ತೆ. ಇಲ್ಲಿ ನಿಮಗೆ ಡೇಟ್ ಆಫ್ ಇಶ್ಯೂ, ಯಾವತ್ತು ದಿನ ವೆರಿಫಿಕೇಷನ್ ಆಗಿದೆ ಆ ವೆರಿಫಿಕೇಷನು, ಇಲ್ಲಿ ಸೀಲು, ಆಲ್ರೆಡಿ ಸೀಲು ಮತ್ತು ಈ ಸಿಗ್ನೇಚರ್ ಎಲ್ಲ ಇರುತ್ತೆ. ಡೇಟ್ ಮಾತ್ರ ಅವಾಗ ಹಾಕಿ ಕೊಡ್ತಾರೆ ನಿಮಗೆ. ಇಷ್ಟು ಈ ವರ್ಷದ್ದು ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ. ಇದು ಬಿಟ್ಟರೆ ಕೊನೆಯದಾಗಿ ಯಾವ ಥರ ಇತ್ತು ಅಂಥೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವತ್ತು ಅಂದರೆ ಈ ದಿನ 22ನೇ ತಾರೀಕು ನಿಮಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಕೆಸೆಟ್ 2024 ಆಗುತ್ತೆ. ನಮ್ಮದು ಈ ಸತಿ ಕ್ಲಿಯರ್ ಆಗೋದು 2023, ಈ ಸಲ ಆಗೋದು 2024 ಆಗಿರುತ್ತೆ. ಅದರ ಅಪ್ಲಿಕೇಶನ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇದ್ರದ್ದು ಬಗ್ಗೆ ಮತ್ತೆ ನಾನು ಹೆಂಗೆ ಅಪ್ಲಿಕೇಶನ್ ಹಾಕೋದು ಅಂಥೇಳಿ ಇನ್ನೊಂದು 2 ದಿನದಲ್ಲಿ ವಿಡಿಯೋ ಮಾಡ್ತೀನಿ. ನೆನಪಿರಲಿ, 22 ಜುಲೈ
2024ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ಯಾವಾಗಿದೆ ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ನೋಡ್ಕೊಂಬಿಡಿ. ಥ್ಯಾಂಕ್ ಯು.